ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಚಳಿ, ಥಂಡಿ, ಮಳೆ, ಅಪ್ಪ ರಾಮ, ನಿಜಕ್ಕೂ ಕೈಕಾಲು ತಣ್ಣೀರೊಳಗೆ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಕೈಯೆಲ್ಲ ನೋಡಿ ಒಂಥರ ನರ್ಗಟ್ಕೊಂಡಂಗೆ ಆಗ್ಬಿಟ್ಟಿದೆ. ಮೊದಲೇ ನನಗೆ ಶೀತ, ಕೋಲ್ಡ್ ಬಾಡಿ, ಶೀತದ ಮೈ. ಈ ಥರ ವೆದರ್ ಅಂತೂ ನಂಗೆ ಒಂಚೂರು ಇಷ್ಟ ಇಲ್ಲ. ತುಂಬ ಕಿವಿಯೆಲ್ಲ ಗುಮ್ಮಂತ ಇದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನಿನ್ನೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ನಿನ್ನೆಯಿಂದ ಟೈಮೇ ಸಿಕ್ಕಲಿಲ್ಲ. ಕಾರಣ FA3 ಕಂಡಕ್ಟ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು. ಕ್ವಶನ್ ಪೇಪರ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಮಕ್ಳಿಗೋಸ್ಕರ. ಸೊ ನನ್ನ ಮಗಂದು ಕುಕ್ ವಿತೌಟ್ ಫೈರ್ ಫನ್ಫೇರ್ ನಡೀತಾಯಿತ್ತು. ನೀನು ಕುಕ್ ಮಾಡಿದ್ದ, ಏನೇನು ಎತ್ತ ಎಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಸಖತ್ ಕೋಲ್ಡು, ಮಾತಾಡೋಕ್ಕೂ ಆಗ್ತಾಯಿಲ್ಲ, ಮೂಗೆಲ್ಲ ಬ್ಲಾಕ್ ಆಗಿದೆ. ಎಲ್ಲರೂ ಹುಷಾರು ತಪ್ಪಿದ್ವಿ, ಎಲ್ಲರೂ ಹುಷಾರು ತಪ್ಪು. ಒಂದು ರೌಂಡ್ ಎದ್ದಿದ್ದೀವಿ. ಫಸ್ಟ್ ಚಾರುಗೆ ಹುಷಾರಿರಲಿಲ್ಲ, ಆಮೇಲೆ ಸತೀಶ್ಗೆ, ಆಮೇಲೆ ನನಗೆ. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಪ್ರತಿಯೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಲ್ಲಿ ಹೋಗ್ಬಿಡಿ, ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಫ್ರೈಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ವಾಕ್ಗೆ ಬಂದಿದ್ದೀನಿ. ಫ್ರೈಡೇ ಮಾರ್ನಿಂಗ್ ಹನುಮ ಜಯಂತಿ ಇತ್ತು. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತ. ಇವತ್ತೊಂಥರ ನೋಡಿ 5:30 ಆಗಿದೆ. ಬಟ್ ಇನ್ನು ಚಂದ್ರ ಎಷ್ಟು ಪ್ರಕಾಶಮಾನವಾಗಿ ನನ್ನ ಹಿಂದೆಯೇ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಬೆಳಕಾಗಿದ್ದರೂ ಕೂಡ ಮೂನ್ ಇನ್ನೂ ಹೋಗಿರಲಿಲ್ಲ, ಯಾಕಂದರೆ ಸನ್ನು ಲೇಟಾಗಿ ರೈಸ್ ಆಗೋ ಕಾರಣ. ಸೊ ಇವತ್ತು ನಾನು ಏನೇನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ ಅಂದರೆ, ತುಂಬ ಅವರೆಕಾಯಿ ಇತ್ತು ಗೈಸ್. ಅವರೆಕಾಯಿ ಸೀಸನ್ ಇದು, ನಿಮ್ಮೆಲ್ರಿಗೂ ಗೊತ್ತು. ಸೊ ಅವರೆಕಾಯಿ ತರಕಾರಿ ಎಲ್ಲ ಹಾಕಿ ವೆಜ್ ಪಲಾವ್ ಮಾಡೋಣ ಅಂತ. ಚಳಿಗೆ ಖಾರವಾಗಿ ಬಿಸಿ ಬಿಸಿ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಪಲಾವ್ ಅಂದರೆ ಸತೀಶ್ ಬೆಳಗ್ಗೆ ತಿನ್ನೋದಿಲ್ಲ. ಮಶ್ರೂಮ್ ಇತ್ತು, ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಕೂಡ ಮಾಡೋಣ ಅಂತ. ಮಶ್ರೂಮ್ ಗ್ರೇವಿಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಸಾಲ ಎಲ್ಲ ರುಬ್ಬಿಟ್ಟಿದ್ದೀನಿ. ಸೊ ರೆಗ್ಯುಲರಾಗಿ ಪಲಾವ್ ಎಲ್ಲ ರೆಸಿಪಿ ಎಲ್ರಿಗೂ ಗೊತ್ತು. ಹಾಗಾಗಿ ನಾನು ಅದೇನೇನು ಡೀಟೇಲಾಗಿ ಏನು ಶೇರ್ ಮಾಡ್ತಾಯಿಲ್ಲ. ಅಕ್ಕಿ ಎಲ್ಲ ನೆನೆಸ್ಕೊಂಡು ತೊಳ್ಕೊಂಡು ಬುಲ್ಲೆಟ್ ರೈಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಪಲಾವ್ ಮಾಡಿಟ್ಬಿಟ್ರೆ ಆಮೇಲೆ ಗ್ರೇವಿ ಮಾಡಿಕೊಂಡು ಚಪಾತಿ ಒಸಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಈ ಕಡೆ ಚಪಾತಿ ಹಿಟ್ಟು ಕೂಡ ನಾದಿ ಇಟ್ಟಿದ್ದೀನಿ. ವಾಕ್ ಮುಗಿಸ್ಕೊಂಡು ಬಂದು ಹಾಲು ಕಾಯಿಸಿ ಕಾಫಿ ಕುಡಿಯೋಕ್ಕೂ ಟೈಮ್ ಇರಲಿಲ್ಲ. ಅಡುಗೆ ಮನೆಯಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಮಕ್ಕಳು ಹೋಗೋ ತನಕನೂ ಇದು ಎಲ್ಲ ಟಿಪಿಕಲ್ ಹೌಸ್ ವೈಫ್ಗಳಿಗೂ ಇದೊಂದು ಟಾಸ್ಕ್. ಎಷ್ಟು ಬೇಗ ಬೇಗ ಅಂತ ಮಾಡಿದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ. ಸೊ ಇವಾಗ ಕುಕ್ಕರ್ ವಿಷಲ್ ಹಾಕಿಸಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆ ಇಟ್ಕೊಂಡು ಒಂದು ಈರುಳ್ಳಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಟೊಮೆಟೊ ಹಾಕಿ 2 ಹಸಿರುಮೆಣ್ಸಿಕಾಯಿ, ಚೂರು ಕರಿಬೇವು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ, ಖಾಲಿಯಾಗಿತ್ತು. ನಾನಂತೂ ಮನೇಲೇ ಒಂದು ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಳ್ಳೋ ಅಂಥದ್ದು. ಸೊ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಮಶ್ರೂಮ್ನ ನೀಟಾಗಿ ಅರಿಶಿನ ಪುಡಿ, ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿರುತ್ತೆ ಅಂತ. ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯಿ, ಕಡಲೆ, ಸ್ವಲ್ಪ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಹಾಕಿ ರುಬ್ಬಿಟ್ಟಿದ್ದಂಥ ಏನು ಮಸಾಲೆ ಕಾಯಿ ರುಬ್ಬಿಟ್ಟಿದೆ ಅದನ್ನು ಆ್ಯಡ್ ಆನ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಇನ್ನೇನಿದ್ರು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಚಪಾತಿ ಒಂದು ಮಾಡಬೇಕು ಬ್ಯಾಲೆನ್ಸು. ಸಖತ್ತಾಗಿತ್ತು. ಚಳಿಗೆ ಖಾರವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಮಶ್ರೂಮ್ ಪನ್ನೀರ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಕಮೆಂಟ್ ತೋರಿಸಿ ವಿಡಿಯೋ ಮಾಡಿ ಅಂತ. ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಕುದಲಿಕ್ಕೆ ಬಿಟ್ಟು ಬೇರೆ ಮಿಕ್ಕಿದ ಕೆಲಸ ಪಾತ್ರೆ ಅದು ಇದು ಎಲ್ಲ ತೊಳ್ಕೊಂಡೆ. ಚಪಾತಿ ಲಟ್ಸೋಕ್ಕೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿರಬೇಕು. ನಾನು ಗ್ರೇನೈಟ್ ಮೇಲೇ ಚಪಾತಿ ಲಟ್ಸೋದು. ಎಲ್ಲ ಕೆಲಸ ಪಾತ್ರೆ ಎಲ್ಲ ತೊಳೆದಾಯಿತು, ಕಸ ಒಂದು ಕೊಡಬೇಕು. ಸೊ ಅಷ್ಟರಲ್ಲಿ ಚಪಾತಿ ಲಟ್ಸ್ಬಿಡೋಣ ಅಂತ ಹೇಳಿ ಗ್ರೇವಿ ಬೇಯೋ ಅಷ್ಟರಲ್ಲಿ ಚಪಾತಿ ಕೂಡ ಮಾಡಿಕೊಂಡೆ ಸೈಡಲ್ಲಿ ಒಲೆಯಲ್ಲಿ. ಬೇಗನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಶುಕ್ರವಾರ, ವಾರ ಬೇರೆ, ಹನುಮ ಜಯಂತಿ ಬೇರೆ, ಟೆಂಪಲ್ಗೆ ಹೋಗಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಎಷ್ಟು ಟಾಸ್ಕ್ ಇರುತ್ತೆ ಅಲ್ವಾ. ಇದ್ರ ಜೊತೆ ಕೆಲ್ಸಕ್ಕೆ ಹೋಗೋರಿದ್ದರೆ ಅವ್ರು ಇನ್ನೂ ಕೈ ಕಾಲನ್ನ ಒಳ್ಳೆ ಟ್ರೈನ್ ಥರ ಆಡಿಸ್ಬೇಕಾಗತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಒಬ್ಬರು ಯಾರಾದರೂ ಹೆಲ್ಪ್ಗಿದ್ದರೆ ಚೆಂದ. ಸ್ವಲ್ಪ ವೆಜ್ ಪಲಾವ್, ಚಪಾತಿ, ಗ್ರೇವಿ ಜೊತೆ ಮಕ್ಕಳಿಗೆ ತಿಂಡಿ ಕೊಟ್ಟು ಡಬ್ಬಿ ಕಟ್ಟಿ ಸೂಪರಾಗಿ ಆಗಿತ್ತು. ವೆಜ್ ಪಲಾವ್ ನಾನು ಸ್ವಲ್ಪ ಸಾಫ್ಟಾಗಿ ಮಾಡಿದ್ದೆ ಇವತ್ತು ಪಲಾವ್ನ. ಚೂರು 2.5 ಲೋಟದಷ್ಟು ನೀರು ಹಾಕಿದ್ದೆ 1 ಲೋಟ ಅಕ್ಕಿಗೆ. ಕಾರಣ ಸ್ವಲ್ಪ ಮೆತ್ತಗಾಗಲಿ ಅಂತ. ನೋಡಿ ಹೂವೆಲ್ಲ ಆಲ್ರೆಡಿ ತಂದಿಟ್ಟಿದ್ದಾರೆ ಸತೀಶು. ಇವಾಗಂತೂ ಬೇಗ ಕೆಲಸ ಮುಗಿಸ್ಬೇಕು ಅಂತ ಟೆನ್ಷನ್ ಆಗ್ತಾಯಿತ್ತು ನನಗೆ. ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನಕ್ಕೆ ಹೋಗಿದ್ರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಇವರಿಬ್ಬರನ್ನ ರೆಡಿ ಮಾಡಿ ಜುಟ್ಟು ಕಟ್ಟಿ ನನ್ನ ಮಗಳಿಗೆ ಕಳಿಸ್ಬಿಟ್ರೆ ಒಂದು ದೊಡ್ಡ ಸಮಾಧಾನ ಗೈಸ್. ಅದ್ರ ಜೊತೆ ಸಣ್ಣ ಪುಟ್ಟ ಕಸ ಗುಡಿಸ್ಕೊಳ್ಳೋದು, ಪಾತ್ರೆ ತೊಳ್ಕೊಳ್ಳೋದು ಎಲ್ಲ ಮಾಡ್ಕೋತಾಯಿದ್ದೆ. ಇಷ್ಟೆಲ್ಲ 2-3 ಥರ ವೆರೈಟಿ ತಿಂಡಿ ಮಾಡಿದಾಗ ನನ್ನ ನೇಲ್ ಅರ್ಧಕ್ಕೆ ಡಮಾರ್ ಕಟ್ಟಾಗಿದೆ. ರಕ್ತ ಅಂತೂ ಎಷ್ಟು ಸುರಿತು ಗೊತ್ತಾ. ಅರ್ಧ ಹೆಬ್ಬೆಟ್ಟು, ಅರ್ಧ ಉಗುರು ಕಟ್ಟಾಗೋಗಿದೆ. ಎಷ್ಟು ಉರಿ ಅಂದರೆ ದೊಡ್ಡ ಗಾಯಗಳಾದಾಗ ಈ ದೇಹ ಹೆಂಗೆ ತಡ್ಕೊಳ್ಳುತ್ತೋ. ಸಣ್ಣ ಪುಟ್ಟ ಗಾಯನೇ ನಮ್ಮ ದೇಹ ತಡ್ಕೊಳ್ಳಲ್ಲ. ಶೂಸೆಲ್ಲ ಎತ್ತಿ ಪಾಲಿಷ್ ಮಾಡಿಟ್ಟು, ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು, ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಯಪ್ಪ ನೋಡಿ ಆವಾಗಲೇ ಮೌಪೆತ್ ಇಟ್ಕೊಂಡಿದ್ದೀನಿ. ಇವಳ್ದಂತೂ ಇನ್ನೂ ಮುಗೀತಾನೇ ಇಲ್ಲ. ಅದಿಲ್ಲ ನಂದಿದಿಲ್ಲ. ಈ ಮಳೆ ಗೈಸ್, ಈ ಸೋನೆ ಮಳೆ, ಈ ತುಂತುರು ಹನಿ ಎಷ್ಟು ಸಲ ಒರೆಸ್ಕೊಂಡು ಹೋದ್ರೂ ಸದಾ ಅಷ್ಟು ಸಲ ಜಿನುಗ್ತಾನೆ ಇರುತ್ತೆ. ಪಾಪ ರೈತರಿಗೆಲ್ಲ ಎಷ್ಟು ಕಷ್ಟ ಆಗ್ತಾಯಿದೆ. ಇದೆಲ್ಲ ಕುಯ್ಲು ಟೈಮು. ನನ್ನ ಮಗ ಕೂಡ ಟ್ಯೂಷನಿಂದ ಬಂದ, ಅವರೆಲ್ಲರನ್ನೂ ಸ್ಕೂಲಿಗೆ ಕಳಿಸಿ ನಾನು ಮನೇಲಿ ವಾರ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಆಫೀಸ್ ರೂಮ್ ಪೂಜೆ ಎಲ್ಲ ಮಾಡಿ ಫಸ್ಟಿಗೆ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೂವು ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ನಿಜಕ್ಕೂ ಸಮಾಧಾನ ಆಗಲ್ಲ ನನಗೆ. ವಾರಗಳಲ್ಲಂತೂ ತಿಂತೀನೋ ಬಿಡ್ತೀನೋ ಫಸ್ಟ್ ನಾ ದೇವಸ್ಥಾನಕ್ಕೆ ಬರಬೇಕು. ಅಲ್ಲಿಂದ ಮುಗಿಸ್ಕೊಂಡು ಹನುಮ ಜಯಂತಿ ಆಗಿದ್ದ ಕಾರಣ ತುಳಸಿ ಎಲ್ಲ ತೊಗೊಂಡು ಮಾರುತಿ ಟೆಂಪಲ್ಗೆ ಬಂದೆ. ನಿಯರ್ ಬೈ ನಮ್ಮ ಮನೆ ಹತ್ರನೇ ಇದೆ. ಸೊ ಸತೀಶ್ ಅಂತೂ ಫುಲ್ ಬ್ಯುಸಿ ಇದ್ದರು, ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನೇ ಕೂಡ ಆ ಮಳೆಯಲ್ಲೇ ಗಾಡಿ ಓಡಿಸ್ಕೊಂಡು ಬಂದೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. 2 ಕಣ್ಣು ಸಾಲೋದಿಲ್ಲ ನೋಡಲಿಕ್ಕೆ. ನಮ್ಮ ಶಂಕರಲಿಂಗೇಗೌಡರ್ ಸರ್ ಅವರ ಮಗ ಪ್ರೀತಮ್ ಅವರು ಕೂಡ, ಅವ್ರ ಮಿಸ್ಸಸ್ ಅವರು ಕೂಡ ಬಂದಿದ್ದರು. ಅವ್ರ ಜೊತೆಗೆ ನನಗೂ ಕೂಡ ಮಹಾಮಂಗಳಾರತಿ ಆಯಿತು, ಅರ್ಚನೆ ಆಯಿತು, ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಿಕೊಟ್ರು. ಪ್ರೀತಮ್ ಸರ್ ಮಾಜಿ ಸಂಸದರು, ನಮ್ಮ ಚಾಮರಾಜ ಜಿಲ್ಲೆ ಉಸ್ತುವಾರಿ ತೊಗೊಂಡಿದ್ರು ಅವರು. ಇವಾಗ ಅವರು ಮಾಜಿ. ಸೊ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ದೇವಸ್ಥಾನದ ಉಸ್ತುವಾರಿ ಎಲ್ಲ ತೊಗೊಂಡಿದ್ದಾರೆ. ಶಂಕರಲಿಂಗೇಗೌಡರ್ ಸರ್ ಅವರ ಮಗ. ಸೊ ತುಂಬ ಅಲಂಕಾರ ಮಾತ್ರ ಪ್ರತಿ ಒಂದಕ್ಕೂ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೋಡಲಿಕ್ಕೆ 2 ಕಣ್ಣಂತೂ ಸಾಲ್ತಾ ಇರಲಿಲ್ಲ. ಸೊ ತೇರು ಉತ್ಸವ ಕೂಡ ಇತ್ತು. ಮಾರುತಿನ ತೇರ್ ಮೇಲಿಟ್ಟು ರೋಡ್ ಫುಲ್ಲು ಮೆರವಣಿಗೆ ಮಾಡೋಂಥ ಉತ್ಸವ ಕೂಡ ಇತ್ತು. ಅದನ್ನು ಕೂಡ ನೋಡಿಕೊಂಡು ಒಂದು ಸಣ್ಣ ಪುಟ್ಟ ವೀಡಿಯೋ, ಸೆಲ್ಫಿ ಎಲ್ಲ ತೆಕ್ಕೋತಾ ಇದ್ದೆ. ಅವರೆಲ್ಲ ನನ್ನನ್ನೇ ನೋಡ್ತಿದ್ರು. ನನಗೆ ಗಾಬರಿ ಆಗ್ತಿತ್ತು. ಯಾಕಂದರೆ ಸರ್ರಿದ್ದಾರೆ, ಏನಾದರೂ ರೇಗ್ಬಿಡ್ತಾರೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಮೈ ಗಾಡ್ ಗ್ರೇಸ್ ಏನೂ ಅನ್ನಲಿಲ್ಲ ನಮ್ಮ ಪುಣ್ಯಕ್ಕೆ. ನೋಡಿ ತೋಮಾಲೆಗಳು ಇಂಥ ಒಕೇಶನ್ಗಳಲ್ಲಿ ದೇವಸ್ಥಾನಗಳನ್ನ ನೋಡಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ಏನಂತೀರಾ? ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರಲ್ವ ನೋಡಿ. ಪ್ರೀತಮ್ ಸರ್ ಬಂದರು, ಇವರೇನೆ ಶಂಕರಲಿಂಗೇಗೌಡರ ಸರ್ ಮಗ. ಅವ್ರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಅದೇನೋ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿತು ಅಂತ, ಅವ್ರ ಜೊತೆ ನನಗೂ ಕೂಡ ಮಹಾಮಂಗಳಾರತಿ, ತೀರ್ಥ ಪ್ರೋಕ್ಷಣೆ ಎಲ್ಲನೂ ಸಿಕ್ತು. ಸೊ ಫೈನಲಿ ಎಳ್ಬತ್ತಿ ಎಲ್ಲ ಹಚ್ಚಿಟ್ಟು ಪ್ರಸಾದ ಮಾಡಿಸ್ಕೊಂಡು ನನಗೆ ಇವತ್ತು ಖುಷಿಯಾಗಿದ್ದು ಅಂದರೆ ಉಪ್ಪಿಟ್ಟು ಕೇಸರಿಬಾತು ಪ್ರಸಾದ ಕೂಡ ಸಿಕ್ತು ನನಗೆ. ನಿಜಕ್ಕೂ ಧನ್ಯೋಸ್ಮಿ ಅಂತ ಹೇಳ್ಬೋದು. ಪುಣ್ಯ ಇರಬೇಕು ಗೈಸ್. ನಮ್ಗೆ ಒಂದೊಂದು ತುತ್ತು ತಿನ್ನೋ ಅನ್ನಕ್ಕೂ ಪುಣ್ಯ ಇರಬೇಕು. ಸೊ ತೇರೆಲ್ಲ ನೋಡಿಕೊಂಡು ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಮ್ಮ ಚೋಡಿ ಗಾಂಧಿ ಕೂಡ ನಮ್ಮ ಮನೆಗೆ ಬಂದು ಎಂಟ್ರಿ ಕೊಟ್ಟರು. ಯಾವತ್ತು ತಿನ್ನೋಕ್ಕೆ ಆಗಲ್ವಲ್ಲ ಯಪ್ಪ. ಈ ಥರ ಚಳಿ, ಈ ಥರ ಮಳೆ ಚೆನ್ನಾಯ್ತಾ? ಬಿಸಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀವು 1 ಗಂಟೆ ಬಂದಿರೋದು ಅಪ್ಪಾಜಿ, 1 ಗಂಟೆಯಲ್ಲಿ ಬಂದಿದ್ದೀರಿ. ಎಲ್ಲೋಗಿದ್ರಿ ಬೆಳಗ್ಗೆಯಿಂದ?
ಪಾನಿ ತರಿಸಿ ಪಾನಿ ಬಿಸಿನೀರು ಕಾಯ್ತೈತೀರಿ, ತಣ್ಣೀರು ಕೊಡ್ಲಾ? ಕೆಂಪು ನೋಡಿ ಸೌಂಡ್ ಕೇಳಿಸ್ತಾ ಇಲ್ವಾ? ಇದ್ಯಾಕೆ ಹಂಗೆ ನೋಡ್ತಾ ಇದ್ದೀರಿ? ಕೂದಲಾಕ್ಬಿಟ್ಟು ಊಟಕ್ಕೆ ಹಾಕೊಡ್ತಾರೇನ್ರಿ? ಹುಚ್ಚ ಹೇಳ್ದೆ ಕೇಳ್ದೆ ಎಲ್ಲೋಟದ ಮೊನ್ನೆ ಎಸ್ಕೇಪ್ ಆಗಿ ಉಪ್ಸಾರು ಮಾಡ್ತಾ ಇದ್ದಿದ್ರಿ, ಎಸ್ಕೇಪ್ ಆಗಿ ಓಡ್ಬಿಟ್ಟಿದ್ದೀರಲ್ಲ. ಏನ್ಟ್ರಿ ರೀ, ನಾನು ನೋಡೇ ಇಲ್ಲ. ಜಾಸ್ತಿ ಕುಯ್ಕೊಂಡಾಯ್ತಾ? ಅದೇಂಗ್ರಿ ಅದೇಂಗ್ರಿ ಮೇಲೆ ಇದು ಎತ್ತಿದ್ದು ಸರಿಯಾಗಿ ತೋರಿಸಿ. ಕ್ಯಾರ ಹೇಳದ್ನಲ್ಲ. ಅಯ್ಯೋ, ಯಾವತ್ತು ನಮ್ಮಂತವ್ರು ಬರ್ಬೇಕಿಲ್ಲ, ನಿಮ್ಮಂತವ್ರಿಗೆ ನಮ್ಮಂತವ್ರು ಬರ್ಬೇಕಿಲ್ಲ. ಯಾವತ್ತಾಯ್ತು ರೀ? ನೆನೆ ಡಾಕ್ಟರ್ ತೋರಿಸ್ಲಿಲ್ವಾ? ಸಣ್ಣ ಪುಣಿಗೆ ಡಾಕ್ಟ್ರಿಗೆ ಹೋಗೋದ ಏನು ಸಪ್ಟಿಕ್ ಆದ್ರೆ ಏನು ಮಾಡ್ತೀರಿ? ಆದರೆ ಬೆಳ್ಳಿಲ್ಲ ಅಷ್ಟೇ. ಅಯ್ಯೋ ಅಪ್ಪಾಜಿ, ತರಕಾರಿ ಕಸರಪ್ಪ ಎತ್ತಿ ಮಡಗ್ತೀವಿ ಬೇಕಂದ್ರೆ ಈ 4 ಬೆಳ್ಳೆದು ಎತ್ತದು ಮಡಗೋದು ಜೋಡ್ಸೋದು. ಊಟ ಯಾಕಾಗ ಬೆಳೆ ಇಲ್ವಲ್ಲ ಬೆಟ್ಟು. ಊಟಕ್ಕೆ ರೆಡಿ ಮಾಡ್ಕೊಡ್ತೀನಿ, ಎಲಾಗಿಲೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಪಾತ್ರೆ ಎತ್ತು ಬಿಡ್ತೀನಿ. ಇಷ್ಟಕ್ಕೆ ಬಂದಿದ್ದೀನಪ್ಪ, ಹತ್ತು ಒಂದು ಹೋಯ್ತು ಅಂತ ಹೇಳ್ಕೊ. ಅಯ್ಯೋ ಪಾಪ, ಬಂದಿರ ಕೂತಕದ ಗಾಡಿ ನಿಂತಿತ್ತಲ್ಲ ಗುರುಮಲೆ ದಿನಸಿ ಇಳಿಸ್ತಾರೆ. ದಿನಸಿ ತರಕ್ಕೆ ಹೋಗಿದ್ರು. ಹೌದಾ? ಈರುಳ್ಳಿ ಮೂಟೆ ಇರಲಿಲ್ಲ, ಈರುಳ್ಳಿ ಮೂಟೆ ತರಕ್ಕೆ ಹೋಗಿದ್ರು. ನೀವು ನಿಮ್ಮ ಬಾಸ್ಗೂ ಒಂದು ದೊಡ್ಡ ಮಂಗಳಾರತಿ ಚೆನ್ನಾಗೈತಾ ಹೇಳಿ? ಸೂಪರ್. ಹಾಂ, 1 ಗಂಟೆ ಕರೆಕ್ಟಾಗಿ 1:10 ಆಗ್ಬಿಟ್ಟೈತೆ ಅವಾಗಲೇ. ಇವಾಗ ತಿಂಡಿ ಮೇಡಮ್ ಅರೇ ಆಯ್ತಾ? ಹಾಂ, ಬಿಸಿ ಮಾಡಿದೆ, ಅದಕ್ಕೆ ಕರೆದೆ ನೀನನ್ನ ಬಾ ಊಟ ಮಾಡೋ ಅಂತ. ನೋಡ್ತಾ ಸಂಜೆ ಅದು ಎಷ್ಟು ಬೇಗ ಆಯಿತೋ ಇವತ್ತು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಈ ಟೆಸ್ಟು ಎಕ್ಸಾಮ್ಸು ಅಂತ ಬಂದಾಗ ಅಮೃತಾಂಜನ್ ನನ್ನ ಬಿಟ್ಟು ಹೋಗೋದಿಲ್ಲ. ಸತೀಶ್ಗಂತೂ ಯಾವ ಊಟನೂ ಬೇಡ, ಯಾವ ನಿದ್ದೆನೂ ಬೇಡ, ಯಾವ ಮನೆಯೂ ಬೇಡ, ಯಾವ ಹೆಂಡ್ತಿನೂ ಬೇಡ, ಯಾವ ಮಕ್ಕಳು ಬೇಡ. ಅವ್ರಿಗೆ ಫಸ್ಟು ಪ್ರಿಯಾರೆನ್ಸ್, ಅವ್ರ ಫಸ್ಟು ಪ್ರಯಾರಿಟಿ ಅವ್ರ ಕೆಲಸಕ್ಕೆ, ಅವ್ರು ಮಾಡೋ ಕೆಲಸಕ್ಕೆ. ಗಾಯ್ಸ್, ನಾನು ಒಂದೇ ಏನು ಹೇಳಬೇಕು ಅಂದರೆ, ದಯವಿಟ್ಟು ಅಡುಗೆ ಕೆಲಸ ಅಂದರೆ ಯಾರೋ ಕೀಳಾಗಿ ನೋಡಬೇಡಿ, ಕೀಳಾಗಿ ಮಾತಾಡಬೇಡಿ. ಯಾಕಂದರೆ ಒಂದು ಜನಕ್ಕೆ ಅನ್ನದಾನ ಹಾಕೋಕ್ಕೂ ತುಂಬಾ ಪುಣ್ಯ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗಂದು ಫನ್ ಫೇರ್ ವಿತೌಟ್ ಬೆಂಕಿ ಇಲ್ಲದೆ ಏನೋ ಅಡುಗೆ ಮಾಡೋ ಅಂಥದ್ದು ಒಂದು ಆ್ಯಕ್ಟಿವಿಟಿ ಇತ್ತು ಸ್ಕೂಲಲ್ಲಿ. ಸೊ ಅವನು ಕೂಡ ಜಾಯ್ನ್ ಆಗಿದ್ದ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ. ನಾನು ಇಷ್ಟ ತನಕ ನನ್ನ ಮಗಳಿಗೆ ಕ್ಲಾಸ್ ತೊಗೊಂಡಿದ್ದೆ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಫುಲ್ಲು ರುಚಿಗೆದ್ದು ಅಳ್ತಾ ಇದ್ದಾಳೆ. ಯಾಕೆ ಏನು ಅಂತ ವಿಡಿಯೋನ ಕೊನೆ ತನಕ ನೋಡಿ. ಮಿನಿ ಆಹಾರ ಮೇಳ ಅಂತ ಇದು ಸ್ಟಾಲ್ ನೇಮು, ನಂಬರ್ 16th. ಸೊ ಎಲ್ಲನೂ ಏನೇನೋ ಕ್ರಾಫ್ಟು ಅದೆಲ್ಲ ಮಾಡ್ಕೋತಾ ಕೂತ್ಕೊಂಡಿದ್ದ. ಅದು ಮುಗಿಯೋಷ್ಟರಲ್ಲಿ ರಾತ್ರಿ 10:30 ಆದರೂ ಆಯಿತು, 11:30 ಆದರೂ ಆಯಿತು. ಅಲ್ಲಿ ತನಕ ನನಗೂ ಕೂಡ ನಿದ್ದೆ ಇಲ್ಲ. ಸೊ ಪ್ರತಿಯೊಂದು ಪ್ರಿಪೇರ್ ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ ಕಮೆಂಟಲ್ಲಿ ಹೇಳಿ ನನಗೆ. ನಾನು ಆವಾಗಲೇ ಒಂದು ಏನು ಹೇಳ್ತಾ ಇದ್ದೆ ಅಂತಂದರೆ, ಅಡುಗೆ ಕೆಲಸದವ್ರ ಬಗ್ಗೆ ಯಾರೂ ಕೀಳಾಗಿ ಮಾಡಬೇಡಿ. ಕಾರಣ ಒಬ್ಬರು ಇಬ್ಬರಿಗೆ 1 ಐಟಮ್ 2 ಐಟಮ್ ಮಾಡೋಕ್ಕೆ ನಾವೆಷ್ಟೆಲ್ಲ ಕೈ ಕೊಯ್ಕೊಂಡು ಕಾಲು ಕೊಯ್ಕೊಂಡು ಎಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಎಷ್ಟೆಲ್ಲ ಗಬ್ಬೆಬ್ಬಿಸ್ಕೊಂಡು ಎಷ್ಟೆಲ್ಲ ಕೂಗಾಡಿಕೊಂಡು ಮಗಳ ಮೇಲೆ ಫಸ್ಟ್ರೇಷನ್ ತೋರಿಸ್ಕೊಂಡು ಹಸ್ಬೆಂಡ್ ಮೇಲೆ ಫಸ್ಟ್ರೇಷನ್ ತೋರಿಸ್ಕೊಂಡು ಕೆಲಸ ಮಾಡ್ತೀವಿ. ಅಂಥದ್ರಲ್ಲಿ ಡೈಲಿ ಸಾವಿರಾರು ಜನಕ್ಕೆ ಅಡುಗೆ ಮಾಡಿ ಊಟ ಬಡಿಸಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡೋ ಥರ ಸರ್ವಿಸ್ ಕೊಡೋರಿಗೆ ದಯವಿಟ್ಟು ಯಾರೂ ಕೀಳಾಗಿ ಮಾತಾಡಬೇಡಿ. ಇದು ನನ್ನ ಕಿವಿಗೆ ನನ್ನ ಕೆಲಸದ ಹುಡುಗರ ಕಡೆಯಿಂದ ಬಿತ್ತು. ಅವರೆಲ್ಲ ಏನೋ ಅವ್ರ ಊರ ಕಡೆ ಎಲ್ಲರೂ ಅಲ್ಲ ಗೈಸ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬುದ್ಧಿ ಇಲ್ಲದೆ ಇರೋ ನಾನ್ಸೆನ್ಸ್ಗಳು ಈ ರೀತಿ ಎಲ್ಲ ಅಡುಗೆ ಬಡಿಸೋರು, ಊಟ ಬಡಿಸೋರು ಅಂದರೆ ಏನೋ ಒಂಥರ ಕೀಳಾಗಿ ನೋಡೋ ಥರ ಮನೋಭಾವನೆ. ಅದು ಒಂದು ಕೆಲಸನೇ ಆಯಿತಾ. ಬೇರೆ ಕಡೆ ಏನೇ ಒಂದು ಕೆಲಸ ಮಾಡೋಕ್ಕೂ ಗೌರವ ಇರಬೇಕು. ಒಂದು ಕೆಲಸದ ಮೇಲೆ ಭಯ ಭಕ್ತಿ ಇದ್ರೇ ನಾವು ಜೀವನದಲ್ಲಿ ಒಂದು ಮುಂದೆ ಬರೋಕ್ಕೆ, ಉದ್ಧಾರ ಆಗೋಕ್ಕೆ ಕಾರಣ ಆಗುತ್ತೆ. ನಾವು ಯಾವುದೇ ಕೆಲಸ ಮಾಡಲಿ, ಈವನ್ ನಾವು ಒಂದು ಬಾತ್ರೂಮ್ ತೊಳೆಯೋರಾಗಿರಲಿ, ಅದಕ್ಕೂ ಕೂಡ ಒಂದು ಭಕ್ತಿ, ಒಂದು
ಒಂದು ಕೆಲಸಕ್ಕೆ ಗೌರವ ಕೊಡಬೇಕು ನಾವು ಫಸ್ಟ್ ಆಫ್ ಆಲು. ಸೊ ನಿಮಗಂತೂ ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ. ಈ ನಡುವೆ ನಾನು ಅಂಥದ್ದೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡಿ ಇನ್ನೂ ಮುಗಿಯೋ ಅವತಾರನೂ ಆಗ್ತಾಯಿಲ್ಲ. ಬರೋ ಮನೇಲಿ ಎಷ್ಟು ಪಾತ್ರೆಗಳಿದ್ದಾವೆ ಎಲ್ಲ ಪಾತ್ರೆಗಳೆಲ್ಲ ಎತ್ಕೊಂಡು ಅವನ ಅಂಗಡಿ ಇನ್ನೂ ಮುಚ್ಚುತ್ತಾ ಇಲ್ಲ. ಅದು ಯಾವಾಗ ಮುಚ್ಚುತ್ತಾನೋ ಕ್ಲೋಸ್ ಮಾಡ್ತಾನೋ ನಾನು ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ತಲೆನೋವ್ತಾಯಿತ್ತು. ಸೊ ಇಷ್ಟೆಲ್ಲ ಆಗೀಗ ಮತ್ತೆ ಬೆಳಗ್ಗೆ 3:30 ಎದ್ದಿರಬೇಕು ನಾನು. ಮಲ್ಕೊಳ್ಳಿ ಬಿಡ್ತೀನೋ, ರೆಸ್ಟ್ ಮಾಡ್ತೀನೋ, ತಿಂತೀನೋ ಬಿಡ್ತೀನೋ, ಬಟ್ ನನ್ನ ಕಮಿಟ್ಮೆಂಟ್ಗಳು, ನನ್ನ ಜವಾಬ್ದಾರಿಗಳು ನನ್ನ ನಿಜಕ್ಕೂ ಮಲ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಮತ್ತೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ನಿಮ್ಮೆಲ್ರಿಗೂ ಗೊತ್ತು. ಪ್ರತಿಯೊಂದು ನಾನೇನು ತೋರಿಸ್ತಾ ಇಲ್ಲ. ಸ್ಕೂಲ್ಗೆ ಹೋಗಿದ್ದ ಅವನು ಆಲ್ರೆಡಿ 7 o'clockಗೆ. ಏನೇನೋ ಬೇಕು ಅಂತೆಲ್ಲ ಕಾಲ್ ಮಾಡಿದ್ದ. ಟಿಶ್ಯೂ ಪೇಪರ್ ಆಗಿರ್ಬೋದು, ಮತ್ತು ಪೇಪರ್ ಕಪ್ಸ್ ಈ ಥರದ್ದೆಲ್ಲ ಬೇಕು ಅಂತ ಗೋಡೌನಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಸತೀಶ್ ಕೂಡ ಮಾರ್ಕೆಟ್ಗೆ ಹೋಗಿ ಬಂದು ದಮ್ರೌಟ್ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಕಾಫಿ ಎಲ್ಲ ಕೊಟ್ಟು ಗಂಜಿ ಕೊಟ್ಟು ಈಗ 8:30 ಮೇ ಬಿ ನಾನು ಕ್ಲಾಸ್ ಹತ್ರ ಬಂದೆ. ಅವ್ನು ಕಾಲ್ ಮಾಡಿದ್ದ ನನ್ನ ಮಗ. ಸೊ ಹಾಗಾಗಿ ಬೇಗ ಬೇಗ ಬರ್ತಾಯಿದ್ದೀನಿ. ಸುಮಾರು ಸ್ಟಾಲ್ಸ್ ಇಟ್ಟಿದ್ರು. ಎಲ್ಲ ಮಕ್ಕಳು ಕೂಡ ನಾವು ಇವನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಫೈನಲಿ ಅವನು ಇರೋ ಕಡೆಗೆ ಬಂದ್ವಿ. ಅವನ ಟೀಮಲ್ಲಿ 4 ಮೆಂಬರ್ಸ್, ಐ ಥಿಂಕ್ 3 or 4 ಮೆಂಬರ್ಸ್ ಸೇರಿಕೊಂಡು ಅವನೇನೇನು ಕೇಳಿದ ಅದನ್ನೆಲ್ಲ ತಂದುಕೊಟ್ಟು ಹೇಗೆ ಮಾಡ್ತಾಯಿದ್ದಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಏನೇನು ಐಟಮ್ ಮಾಡಿದ, ಸುಮಾರು ಐಟಮ್ಸ್ ಏನೇನೋ. ಟೋಪಿಯಲ್ಲಿ ತಂದಿಲ್ವ ಅವನು? ತಲೆಗೇನು ಕೈಯಲ್ಲೆಲ್ಲ ಮುಖದಲ್ಲಿ ಕೂದಲೆಲ್ಲ ಗೆಸ್ಟ್ ಬಂದು ಟೋಪಿ ಹಾಕೋಬೇಕು ತಾನೇ ಹೋಗ್ಲಿ. ನೀವು ಸೇಲ್ಸ್ನ ಪ್ರಾರಂಭ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ಇಷ್ಟಿಷ್ಟು ದಪ್ಪ ಕಟ್ ಮಾಡ್ತಾರ ಹೋಗ್ಲಿ? ಈ ಥರನಾ? ಇಷ್ಟು ದಪ್ಪಕ್ಕೆ ನೈಸಾಗಿ ಚಾಪ್ ಮಾಡು. ಮಕ್ಕಳಿಗೆ ಏನೋ ಖುಷಿ, ಎಂಥೋಸಿಯಾಸಮ್, ಅದು ಮಾಡಬೇಕು ಇದು ಮಾಡಬೇಕು ಬರೀಲಿ ಏನೇನೋ ದಬ್ಬಾಗ್ತಾ ಇದ್ದಾರೆ. ಇವಾಗ ಕಾರ್ನ್ ಕೋಸಂಬರಿ ಮಾಡ್ತಾಯಿದ್ದಾರೆ, ನಿಪ್ಪಿಟ್ಟು ಮಸಾಲ, ಸೌತೆಕಾಯಿ ಮಸಾಲ, ಟೊಮೆಟೊ ಸ್ಲೈಸ್, ಈ ರೀತಿ ಏನೇನೋ ಸುಮಾರು ವೆರೈಟಿಗಳನ್ನ ಮಾಡಿದರು. ಚಪಾತಿ ರೋಲ್, ಚಪಾತಿ ಸ್ಯಾಂಡ್ವಿಚ್ ಅಂತ ಈ ಥರದ್ದೆಲ್ಲ ಮಾಡಿದರು. ಸೊ ಎಲ್ಲರೂ ಒಂದಿಷ್ಟು ಅಮೌಂಟ್ ಅಂತ ಹಾಕಿದ್ದಾರೆ. ನನ್ನ ಮಗ 1000 ಅಮೌಂಟ್ ಹಾಕಿದ್ದಾನೆ. ಮಿಕ್ಕಿದ್ದೆಲ್ಲ ಏನೇನೋ ಎಲ್ಲ ಮನೆಯಿಂದ ತೊಗೊಂಡೋಗಿದ್ದ. ಅವ್ರ ಫ್ರೆಂಡ್ಸು ಕೂಡ ಹಾಕಿದ್ದಾರೆ. ಎಲ್ಲರೂ ಕೇರಿಂಗ್ ಆ್ಯಂಡ್ ಶೇರಿಂಗಲ್ಲಿ 4 ಜನ ಓರಿಯೋ ಮಿಲ್ಕ್ ಶೇಕ್ ಅದು ಏನೇನೋ ಸುಮಾರು ಮಾಡಿದರು. ನಿಧಾನಕ್ಕೆ ಮಾಡೋ, ಇದ್ಯಾಕೆ ಹಿಂಗಾಡ್ತಾ ಇದೆಯಾ ನೀನು? ಯಾರಿಗೆ? ಆಯ್ತು ನಿಧಾನಕ್ಕೆ ಮಾಡು, ಏನೇನೋ ಹಾಕ್ಬೇಡ, ಮನ್ಸಿಗೆ ಬಂದಿದ್ದೆಲ್ಲ ಓರಿಯೋ ಮಿಲ್ಕ್ ಶೇಕ್ ಮಾಡ್ತೀನಿ, ಕಿಟ್ಕ್ಯಾಟ್ ಮಿಲ್ಕ್ ಶೇಕ್ ಮಾಡ್ತೀನಿ, ಅದೇನೇನೋ ಮಿಲ್ಕ್ ಶೇಕ್ಸ್ ಎಲ್ಲ ಮಾಡ್ತೀನಿ. ಆ ಸಿರಪ್ ತೊಗೊಂಡೋಗಿ ಈ ಸಿರಪ್ ತೊಗೊಂಡೋಗಿ ಕೊನೆಗೆ ಅದೇನೋ ಬಾಟ್ಲಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಏನೋ ಮಾಡಿದ್ರಂತೆ. ಬಟ್ ಮಿಕ್ಸಿ ಆ ಥರದ್ದೆಲ್ಲ ಏನೂ ಯೂಸ್ ಮಾಡಿಲ್ವಂತೆ. ಬಟ್ ಹೇಗೆ ಮಾಡಿದ್ರೋ ನಾನಂತೂ ಟೇಸ್ಟ್ ಮಾಡೋಕ್ಕಂತೂ ನಿಂತ್ಕೊಳ್ಳಿಲ್ಲ. ನಾನಿದು ವ್ಲಾಗ್ನ ಶನಿವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶುಕ್ರವಾರ ಸಂಜೆ ಏನೇನಾಯಿತು ಅಂತ ನೋಡಿದ್ರಿ. ಇದು ಶನಿವಾರ ಬೆಳಗ್ಗೆನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ಹೇಳಿದ್ದೆ ಪ್ರತಿಯೊಂದು ವಾಕು, ರಂಗೋಲಿ, ವಾರ ಪೂಜೆ ಅದೇ ತೋರಿಸಿದ್ರೆ ಕೆಲವೊಂದಷ್ಟು ಜನ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಮಾಡೋ ಇದ್ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಎತ್ತಿಡು ಉಪ್ಪು ಅದೆಲ್ಲ ಸೈಡ್ ಬಿಟ್ಟು ಮಸಾಲ ಮಾಡಬೇಕಿಲ್ಲ. ಏನೋ ತುಂಬ ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಟುಸೊಟ್ಟು ಬೆಕ್ಕ ಥರ ಓಡಾಡ್ತಿದ್ರು. ಅವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಏನೋ ಒಂಥರ ನನಗೆ ನಗು ಬರ್ತಾಯಿತ್ತು, ಯಾಕೆ ಹಿಂಗೆ ಟೆನ್ಷನಿಂದ ಓಡಾಡ್ತಾ ಇದ್ದಾರೆ ಅಂತ. ಈಗೇನೋ ಚಪಾತಿ ರೋಲ್ ಮಾಡ್ತೀವಿ ಅಂತ ಚಪಾತಿ ತೆಗೆದಿದ್ದಾರೆ, ಆನಿಯನ್ ಹಾಕ್ತಾರೆ, ಟೊಮೆಟೊ ಹಾಕ್ತಾರೆ. ನನಗಂತೂ ಒಂದು ಕಡೆ ನಗು, ಒಂದು ಕಡೆ ಕೋಪ. ಯಾಕಂದರೆ ಒಂದು ಕೈ ಗ್ಲೌಸ್ ಹಾಕ್ಕೊಂಡಿದ್ದಾನೆ, ಇನ್ನೊಂದು ಕೈಗೆ ಫಸ್ಟ್ ಗ್ಲೌಸ್ ಹಾಕೋ, ಟೋಪಿ ಹಾಕೋ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ದೆ. ಏಪ್ರಾನ್ ಹಾಕೋ ಅಂತೆಲ್ಲ ಹೇಳ್ತಾ ಇದ್ದೆ. ಹಾಕೋತೀನಿ ಮಮ್ಮಿ, ಜಡ್ಜಸ್ ಬರೋವಾಗ ಹಾಕೋತೀನಿ ಮಮ್ಮಿ, ಇವಾಗಲೇ ಹಾಕೊಂಬಿಟ್ರೆ ಗಲೀಜಾಗಿಬಿಡುತ್ತೆ ಅಂತೇನೇನೋ ಹೇಳ್ತಾ ಇದ್ದ. ಸೊ ಏನೋ ಮಾಡ್ಕೊಂಡು ಅತ್ಲಾಗಿ ತಿನ್ರಪ್ಪ, ಅತ್ಲಾಗಿ ಏನೋ ಅತ್ಲಾಗಿ ಅಂತ ಅಂದ್ಕೊಂಡು ನಾನು ಒಂದು 5-10 ನಿಮಿಷ ಅಷ್ಟೇ ನಿಂತಿದ್ದೆ. ಸುಮಾರು ಜನ ಟೀಚರ್ಸು ನನಗೆ ಭಯ ಆಗುತ್ತೆ. ಯಾಕಂದರೆ ಟೀಚರ್ಸ್ ಎಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ. ಮ್ಯಾಮ್ ತುಂಬ ಒಂದು ನಿಮ್ಮ ವೀಡಿಯೋಸ್ ಎಲ್ಲ ಮೋಟಿವೇಟ್ ಆಗಿರುತ್ತೆ ಮ್ಯಾಮ್ ಅಂತೆಲ್ಲ ನನಗೆ ಹೇಳಿದಾಗ ನಿಜಕ್ಕೂ ನನಗೆ ಶಿವರಿಂಗ್ ಆಗುತ್ತೆ, ನಡ್ಕ ಸ್ಟಾರ್ಟ್ ಆಗುತ್ತೆ.
ಎಲ್ಲೇನು ತಪ್ಪು ಮಾತಾಡ್ಬಿಡ್ತೀನೋ, ಎಲ್ಲಿ ಏನು ಅಂದ್ಬಿಡ್ತೀನೋ, ಟೀಚರ್ಸ್ ಎಲ್ಲ ಏನು ಅನ್ಕೋತಾರೋ ಅಂತ ನನಗೂ ಕೂಡ ಭಯ ಇರುತ್ತೆ. ಒಂದು ವಿಡಿಯೋ ಮಾಡೋಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಗಾಯ್ಸ್ 1000 ಸಲ ಯೋಚನೆ ಮಾಡಿರ್ತೀನಿ, ಈ ವಿಡಿಯೋ ಹಾಕ್ಲಾ, ಈ ವಿಡಿಯೋ ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಅಂದ್ಬಿಟ್ಟು. ಸೊ ಟೀಚರ್ಸ್ ಎಲ್ಲ ನನ್ನ ಯೂಟ್ಯೂಬಲ್ಲಿ ನೋಡಿದ್ದೆ ನಿಮ್ಮ ವೀಡಿಯೋಸು, ನೀವು ನಮ್ಮ ಸ್ಟೂಡೆಂಟ್ಸ್ ಅಮ್ಮ ಅಂತ ಗೊತ್ತಾಗಿ ಖುಷಿ ಆಯಿತು ಅಂತೆಲ್ಲ ಹೇಳಿದಾಗ ಒಂದೊಂದ್ಸಲಿ ನನ್ನ ಮೇಲೇ ಪ್ರೌಡ್ ಹೆಮ್ಮೆ ಆಗುತ್ತೆ, ಇಷ್ಟು ಜನ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ. ಮುಂಚೆ ಎಲ್ಲ ಗೊತ್ತಾ, ಸತೀಶ್ ಅವ್ರ ಮಿಸ್ಸಸ್ ಅಲ್ವಾ ನೀವು, ಕೇಟ್ರಿಂಗ್ ಮಾಡ್ತಾರಲ್ಲ ಸತೀಶ್ ಅವ್ರ ಮಿಸ್ಸಸ್ ಅಲ್ವಾ ಅಂತ ಹೇಳೋರು. ಈ ನಡುವೆ ಶ್ವೇತಾ ಅಡುಗೆ ಮನೆ ಶ್ವೇತಾ ಅಕ್ಕವರ ಹಸ್ಬೆಂಡ್ ಅಲ್ವಾ ನೀವು ಸತೀಶ್ ಅಣ್ಣ ಅಂತ ಗುರ್ತಿಡಿತಾರೆ. ಅದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಫೀಲ್ ಇದೆ. ಸೊ ಒಂದು 5-10 ನಿಮಿಷ ನಿಂತಿದ್ದೆ ಅಷ್ಟೇ, ವಾಪಸ್ ಬಂದುಬಿಟ್ಟೆ. ಯಾಕಂದರೆ ಇದು ಶನಿವಾರ, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ನನ್ನ ಮಗಳಿಗೆ ರಜಾ ಆಯಿತು ಸ್ಕೂಲು, ಅವಳದು ಸ್ಕೂಲ್ ಡೇ ಮುಗ್ದಿತ್ತಲ್ವ, ಹಾಗಾಗಿ ಅವಳು ನಾನು ಇಬ್ಬರು ದೇವಸ್ಥಾನಕ್ಕೆ ಬಂದ್ವಿ. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಎಳ್ಬತ್ತಿ ಎಲ್ಲ ಹಚ್ಚಿ ಪ್ರಸಾದ ಕೊಟ್ಟರು. ಪ್ರಸಾದ ತೀರ್ಥ ಎಲ್ಲ ಈಸ್ಕೊಂಡು ಸ್ವಲ್ಪ ತೀರ್ಥ ಹಾಕಿಸ್ಕೋಬೇಕಾಯ್ತು, ಬೆಚ್ಚನೀರು ಅದನ್ನೆಲ್ಲ ಹಾಕಿಸ್ಕೊಂಡು ಈಗ ಮತ್ತೆ ಮನೆ ಕಡೆ ಹೋಗ್ತಾಯಿದ್ದೀನಿ. ಇನ್ನೂ ತಿಂಡಿ ತಿಂದಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾಯಿತ್ತು. ಏನು ಮಾಡಿದ್ದಾರೆ ನೋಡೋಣ ಅಂತ ನೋಡ್ತಾಯಿದ್ದೆ. ಇವತ್ತು ಕಾರ್ನ್ ವೆಜ್ ಪಲಾವ್ ಮಾಡ್ತಾಯಿದ್ದಾರೆ. ಕಾರ್ನ್ ಹಾಕಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಸತೀಶ್ ಮಾಡೋದಂತೂ ನನಗೆ ತುಂಬ ಇಷ್ಟ, ಬಟ್ ಅವ್ರಿಗೆ ನಾನು ಮಾಡೋದು ಇಷ್ಟ ಆಗುತ್ತೆ, ಅವ್ರು ಮಾಡಿದವ್ರಿಗೆ ಇಷ್ಟ ಆಗೋದಿಲ್ಲ. ಆಯ್ತಾ ರೀ ನಾನು ತಿನ್ನಬೇಕು ಅಂತ ಹೇಳ್ತಾಯಿದ್ದೆ. ಒಂದು 10 ನಿಮಿಷ ವೆಯ್ಟ್ ಮಾಡಮ್ಮ ದಮ್ಮಾಗಲಿ ಅಂತ ಅಂದರು. ಅಷ್ಟರಲ್ಲಿ ತುಂಬ ಹುಡುಗರನ್ನೆಲ್ಲ ರೇಗ್ಸೋದು. ಈ ಗುರುಮಲ್ಲಪ್ಪ ಗೊತ್ತಲ್ಲ, ಗುರುಮಲ್ಲಪ್ಪ ಇದು ಕಡೆ ರೇಗ್ಸೋದು ಜಾಸ್ತಿ, ಮಾತು ಜಾಸ್ತಿ, ಹರಟೆನೂ ಜಾಸ್ತಿ. ಅವ್ರ ಜೊತೆ ಕಾಲು ಎಳ್ಕೊಂಡು ಅವ್ರು ಇವ್ರನ್ನ ಮಾತಾಡಿಸ್ಕೊಂಡು ಇವಾಗ ಬಾತ್ಗೆ ದಮ್ ಹಾಕ್ತಾಯಿದ್ದಾರೆ. ಬಳೆಯಲ್ಲೆಲ್ಲ ಮುಚ್ಚಿ ದಮ್ ಕಟ್ಟಬೇಕು, ಅದು ಹಾಕೋಕ್ಕಿನ್ನ 1/2 hour ಬೇಕು. ಅಷ್ಟರಲ್ಲಿ ಇವ್ರು ಇವಾಗ ಬೇಳೆ ಹೋಳಿಗೆ ಮಾಡ್ತಾಯಿದ್ದಾರೆ. ಮಜ್ಜಿಗೆ ಹುಳಿ, ಯಾರಿಗೆಲ್ಲ ಮಜ್ಜಿಗೆ ಹುಳಿ ಇಷ್ಟ ಕಮೆಂಟಲ್ಲಿ ಹೇಳಿ. ಸತೀಶ್ ಮಾಡೋ ಮಜ್ಜಿಗೆ ಹುಳಿ ಅಂದರೆ ಫೇವ್ರೆಟ್. ಸೊ ಸುಧಾಕರ್ ಅಣ್ಣ ಕೂಡ ಹೋಟೆಲಿಂದ ಬಂದಿದ್ದಾರೆ ಮಜ್ಜಿಗೆ ಹುಳಿಗೋಸ್ಕರ. ಬಿಸಿ ಬಿಸಿ ಮಜ್ಜಿಗೆ ಹುಳಿ, ತುಪ್ಪ, ರೈಸ್ ಹಾಕೊಂಡು ತಿನ್ನು ಸೂಪರಾಗಿರುತ್ತೆ ಅಂದರು. ಬಟ್ ನನಗಿಷ್ಟ ಇಲ್ಲ ಅದು. ಗಾಡಿ ಒರೆಸಿದ್ದು ನ್ಯಾಯನ ನೀತಿನ ಯಡಿಯೂರಪ್ಪನವರೇ 28 ತಿಂಗಳಾಯಿತು. ಬುಡಿ ಕುಮಾರಸ್ವಾಮಿ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ನನಗೂ ಇಲ್ಲ. ಅಲ್ಲಿ ಸತೀಶ್ಗೂ ಪಾಪ ಟೆನ್ಷನ್ನು, ಊಟ ಕಳಿಸ್ಬೇಕು, ಬರೀ ಕೂಗಾಡ್ತಿದ್ರು. ಸೊ ಹೆಂಗಾದರೂ ಕೂಗಾಡ್ಕೊಳಪ್ಪ ಅಂದ್ಬಿಟ್ಟು ನನ್ನದೇ ಆದಂಥ ನನಗೆ ಪರ್ಸ್ನಲ್ ಕೆಲಸಗಳಿರ್ತವೆ ಗೈಸ್. ಎಲ್ಲದಕ್ಕೂ ಹಸ್ಬೆಂಡ್ನೇ ಡಿಪೆಂಡ್ ಆಗೋದಿಲ್ಲ. ಹೆಣ್ಮಕ್ಳಾಗಿ ನಾವು ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಓಡಾಡೋ ಅಂಥ ಧೈರ್ಯ ತೊಗೋಬೇಕು. ನನಗದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅಲ್ಲೋಗಲ್ಲ. ನಾನು ಒಂದು ಕಾಲದಲ್ಲಿ ಹಾಗೆ ಇದ್ದೆ, ನಾನು ಅಲ್ಲೋಗಲ್ಲ ಇಲ್ಲೋಗಲ್ಲ, ಮುಜುಗರ. ಬಟ್ ಈ ನಡುವೆ ನಾನು ಎಷ್ಟು ಇಂಡಿಪೆಂಡೆಂಟಾಗಿ ನನ್ನ ಕೆಲಸಗಳನ್ನ ನಾನೇ ಖುದ್ದಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಅದಕ್ಕೆ ಬೇಕಾಗಿರೋದು ಒಂದು ಆತ್ಮಶಕ್ತಿ, ಆತ್ಮಗೌರವ, ಆತ್ಮಾಭಿಮಾನ, ನಮ್ಮದು ಒಂದು ಸೆಲ್ಫ್ ರೆಸ್ಪೆಕ್ಟ್. ನಮಗೆ ಒಂದು ಧೈರ್ಯ ಅಂತ ಇದ್ದರೆ ಎಲ್ಲೋದ್ರೂ ಮುನ್ನುಗ್ಗಿ ನಾವು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೋದು. ಎಲ್ಲದಕ್ಕೂ ಗಂಡನ್ನಾಗಲಿ ತಂದೆ ತಾಯಿನಾಗಲಿ ಡಿಪೆಂಡ್ ಆಗಬಾರ್ದು. ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಇಂಡಿಪೆಂಡೆಂಟ್ ಆಗಿರೋಣ. ಸ್ವಲ್ಪ ನಂದು ಬ್ಲೂಟೂತ್ದು ವಯರೆಲ್ಲ ಹಾಳಾಗಿತ್ತು, ಚಾರ್ಜಿಂಗ್ ಪ್ಲಗ್ ಎಲ್ಲ ಹಾಳಾಗಿತ್ತು. ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಕ್ರೋಮ್ಗೆ ಬಂದೆ, ಯಾಕಂದರೆ ನಾನು ಐಫೋನ್ ತೊಗೊಂಡಿದ್ದು ಇಲ್ಲೇ. ಸೊ ಹಾಗಾಗಿ ಐಫೋನ್ದೇ ಆಕ್ಸೆಸರೀಸ್ ಎಲ್ಲ ಬೇಕಾಗಿತ್ತಲ್ವ. ಹಾಗಾಗಿ ಪ್ರತಿ ಸಲ ಬಂದಾಗಲೂ ಆ ಸ್ಟಾಕ್ ಇಲ್ಲ, ಈ ಸ್ಟಾಕ್ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಐಫೋನ್ಗೆ ಅಷ್ಟು ಡಿಮ್ಯಾಂಡ್ ಇದೆ. ಈಗ 16 Pro Max ಕೂಡ ರೀಲಾಂಚ್ ಆಗಿದೆ, ಅಂದರೆ ಹೊಸ್ದಾಗಿ ಲಾಂಚ್ ಆಗಿದೆ. ಅದನ್ನು ಕೂಡ ತೋರಿಸ್ತಾ ಇದ್ರು ನನಗೆ. ನಾನು ಚೆಕ್ ಮಾಡ್ತಾಯಿದ್ದೆ ಇದೆಯಾ ಏನು ಅಂತೆಲ್ಲ ಅಂತ ಕೇಳಿಬಿಟ್ಟು. ಅದಕ್ಕೆ ಅವರು ಏನು ಮೇಡಮ್ ಸುಮಾರು ದಿನ ಆಯಿತು ಬಂದೇ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಸುಮ್ಮನೆ ನಾನು ಯಾಕೆ ಬರಲಿ, ಏನಾದರೂ ಕೆಲಸ ಇದ್ದರೆ ಬರಬೇಕು, ಸುಮ್ಮನೆ ಏನಕ್ಕೆ ಬರಬೇಕು ಅಂತೆಲ್ಲ. ಸೊ ನನಗೆ ಒಂದು ಪ್ಯಾಡ್ ಬೇಕಿತ್ತು ಮ್ಯಾಕ್ಸ್ದು, ಅದನ್ನು ಕೂಡ ಚೆಕ್ ಮಾಡ್ತಾಯಿದ್ದೆ, ಅಂದರೆ ಎಡಿಟ್ ಮಾಡೋಕ್ಕೆಲ್ಲ. ನಂತರ ಲ್ಯಾಪ್ಟಾಪ್ ಇದೆ ಒಂದು, ಇದನ್ನೆಲ್ಲ ಇವಾಗ ಹೊಸ್ದಾಗಿ ಸೀರೀಸ್ ಎಲ್ಲ ಹೊಸ್ದಾಗಿಬಿಟ್ಟಿದ್ದಾರೆ, ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದನ್ನು ಕೂಡ ಚೆಕ್ ಮಾಡಿ ನನಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇದು ನಮ್ಮ ಹುಡುಗರು ಎಲ್ಲ ವೀಡಿಯೋ ಮಾಡಿ ಬಾಳೆ ಎಲೆ ಊಟದ್ದು ನನಗೆ ವೀಡಿಯೋ ಸೆಂಡ್ ಮಾಡಿದರು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಡುಗೆ ಕೆಲಸ ಅಂತ ದಯವಿಟ್ಟು ಯಾರು ಕೀಳಾಗಿ ನೋಡಿ ಮಾತು ಆಡಬೇಡಿ. ಅಡುಗೆ ಬಡಿಸೋರನ್ನ, ಊಟ ಬಡಿಸೋರನ್ನ ಯಾವತ್ತೂ ಕೂಡ ಕೀಳಾಗಿ ಮಾತಾಡಿಸ್ಬೇಡಿ. ಎಲೆಲಂತೂ ದಯವಿಟ್ಟು ಯಾರು ಊಟನ ವೇಸ್ಟ್ ಮಾಡಬೇಡಿ, ಅದಷ್ಟೇ
ನಾನು ಕಳಕಳಿಯಾಗಿ ನಿಮ್ಮಲ್ಲಿ ನನ್ನ ಶ್ವೇತಾ ಅಡುಗೆ ಮನೆ ಕಡೆಯಿಂದ ನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ, ವಿನಂತಿಸ್ಕೊತಾ ಇದ್ದೀನಿ. ಕಾರಣ ಅದನ್ನು ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟೆಲ್ಲ ಶ್ರಮ ಪಡ್ತೀವಿ. ದಯವಿಟ್ಟು ಊಟನ ಎಲೆ ಮೇಲೆ ಯಾರೂ ವೇಸ್ಟ್ ಮಾಡಬೇಡಿ ಅಂತಷ್ಟ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಇಷ್ಟೆಲ್ಲ ಓಡಾಟದ ಮಧ್ಯ ಸಂಜೆ ಆಯಿತು, ಮತ್ತು ಹೋಳಿಗೆ ಮಾಡಲಿಕ್ಕೆ ಕಾಯೆಲ್ಲ ತುರಿತಿದ್ದಾರೆ. ಸೊ ನಾನು ದಯವಿಟ್ಟು ನನ್ನ ಹತ್ರ ಮುಖ ನೋಡ್ಬಿಡ, ಮಿಷಿನ್ ನೋಡ್ಕೊಂಡು ಕೈ ತುರಿ ಅಂತ ಹೇಳ್ತಾ ಇದ್ದೆ. ಆ ಕಡೆ ಈ ಕಡೆ ಒಂದು ಚೂರು ಕೈ ಹೋದರೆ ಈ ಥರ ಸ್ಕ್ರ್ಯಾಚ್ ಆಗುತ್ತೆ, ಅದ್ರ ನೋವು ನಮಗೆ ಮಾತ್ರ ಗೊತ್ತಿರುತ್ತೆ. ಈ ಕಡೆ ಕ್ಯಾರೆಟ್ ಹಲ್ವ ಮತ್ತು ಕ್ಯಾರೆಟ್ ಹೋಳಿಗೆ, ಅದಕ್ಕೆಲ್ಲ ಕ್ಯಾರೆಟ್ನ ಸಿಪ್ಪೆ ತೆಗೆದು ತೊಳೆದು ತುರಿತಾ ಇದ್ದಾರೆ. ಅದನ್ನು ರುಬ್ಬಿ ಹೋಳಿಗೆ ಮಾಡಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಈ ಕಡೆ ಅವರೆಕಾಯಿ ಬಿಡಿಸೋರೆಲ್ಲ ಅವರೆಕಾಯಿ ಬಿಡಿಸ್ತಾಯಿದ್ರು. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ಹೊಸ ಕಾರ್ನ ಸರ್ವಿಸಿಗೆ ಬಿಟ್ಟಿದ್ವಿ. ಸೊ ಥಾಟ್ ಫುಲ್ಲು ಹಾಳಾಗಿತ್ತು, ಹಾಗಾಗಿ ಹೊಸದು ಥಾಟ್ ಕೂಡ ನಾನು ಬುಕ್ ಮಾಡಿದ್ದೆ. ಥಾಟ್ ಕೂಡ ಬಂದಿತ್ತು. ಅದ್ರ ಕವರು ತುಂಬ ಗಾಳಿ ಮಳೆ ಇದ್ದಿದ್ದ ಕಾರಣ ಕಾರ್ ತೊಗೊಳೋದು ಹೆಚ್ಚಲ್ಲ. ಅದನ್ನು ನಾವು ನೀಟಾಗಿ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ. ಸೊ ಹಾಗಾಗಿ ಹೊಸ ಕಾರ್ಗೆ ಥಾಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೆ. ಕಾರಣ ಇವಾಗ ಆನ್ಲೈನಿಂದ ಬರೋಂಥದ್ದೆಲ್ಲ ಅಷ್ಟು ಅಕ್ಯುರೇಟಾಗಿ ಕೂಡ ಇರೋದಿಲ್ಲ ಸೈಜೆಲ್ಲ. ಹಾಗಾಗಿ ಸೊ ಚೆಕ್ ಮಾಡಿ ಹಾಕೋಣ ಅಂತ ನಮ್ಮ ಹುಡುಗರ ಕೈಲೆಲ್ಲ ಚೆಕ್ ಮಾಡಿಸಿ ಹಾಕ್ತಾಯಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಫಿಟ್ ಆಯಿತು. ಸ್ವಲ್ಪ ಚಿಕ್ಕದಾಯಿತು, ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ, ಇರಲಿ ಬಿಡು ಅಂತಂದರು ಸತೀಶು. ಸೊ ಹಾಗಾಗಿ ಹಳೇದೆಲ್ಲ ತೆಗೆದು ರಿಮೂವ್ ಮಾಡಿ ಇವಾಗ ಹೊಸ ತಾಟ್ನ ಹಾಕಿ ಕವರ್ ಮಾಡಿದೆ. ನೋಡ್ತಾ ಸಂಜೆ ಆಗೋಯ್ತು ಗಾಯ್ಸ್. FI3 ಕಂಡಕ್ಟ್ ಆಗಿದೆ, ಪೇಪರ್ ಎಲ್ಲ ಬರೆಸ್ಬೇಕು. ಹಾಗಾಗಿ ನನ್ನ ಮಗಳಿಗೆ EVS ಒಪ್ಸು ಅಂತ ಹೇಳಿದೆ. ಓದು ಕೂತ್ಕೊಂಡು ಬೇಗ ಬೇಗ ಒಪ್ಸು ಅಂದರೆ ಫುಲ್ ಅಳಕ್ಕೆ ಸ್ಟಾರ್ಟು. ಎಂಥ ಡವ್ರಾಣಿ ಅಂದರೆ ಅವಳು ಅವ್ರ ಪಪ್ಪನ ಜೊತೆ ಹೋಗಬೇಕು ಅಂತ ಒಪ್ಸು ಅಂತಾರೆ ಅಂತ ಈ ಥರ ಹೇಳ್ತಾ ಇರೋದು. ಬಟ್ ನಾನು ಬಿಡ್ತೀನ? ನನಗೆ ಫಸ್ಟು ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ದರೂ ನಾನು ನನ್ನ ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು, ನನ್ನ ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಅದ್ರ ಕಡೆ ನನ್ನ ಗಮನ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಒಪ್ಸು ಅಂತಂದರೆ ಇವಳು ಅವತಾರ ನೋಡಿ ಯಾವುದೋ ಒಂದು ಹಳೆ ಶರ್ಟ್ ಹಾಕ್ಕೊಂಡು ಮುಖಕ್ಕೆಲ್ಲ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಯಾವ ಥರ ಮೆತ್ಕೊಂಡು ಬಂದು ಕೂತ್ಕೊಂಡಿದ್ದಾಳೆ ನೋಡಿ. ಏನಿದು ಹಾಕೊಂಡೆ ನೀನು ಮೆತ್ಕೊಂಡು ನಿಂತಿರೋದು ಮುಖಕ್ಕೆ? ಹತ್ರ ಬಾ, ಇದ್ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನಿದು ಮುಖಕ್ಕೆ ಮೆತ್ಕೊಂಡಿರೋದು? ಹಾಂ, ನಿನ್ನ ಕೇಳ್ತಾ ಇರೋದು ನಾನು. ಗೊತ್ತಿಲ್ಲದೆ ಮುಖಕ್ಕೆ ಮೆತ್ಕೊಂಡಿದ್ಯಾ? ಹಾಂ, ಏನಿದು? ಕಡಲೆ ಏನ? ಕಡಲೆ ಕಡಲೆ ಇಟೀಸ್. ಕಡಲೆ ಇಟೀಸ್? ಯಾವ ಕಡಲೆ ಇಟೀಸ್? ಕಡಲೆ ಇಟೀಸ್ ಅಂದ್ರೆ ಏನು? ಕಡಲೆ ಹಿಟ್ಟು. ಅದಕ್ಕೆ ಯಾಕೆ ಮೆತ್ಕೊಂಡು ನಿಂತಿದ್ಯಾ? ಸ್ನಾನ ಮಾಡಿಲ್ವಾ? ಸ್ನಾನ ಮಾಡಿಬಿಟ್ಟು ಕಡಲೆ ಇಟೀಸ್ ಮೆತ್ಕೊಂಡಿದ್ಯಾ? ಹಾಂ, ಯಾರು ಹೇಳಿದ್ದು ಮುಖಕ್ಕೆ ಕಡಲೆ ಇಟೀಸ್ ಮೆತ್ಕೋಬೇಕಂತ? ಯಾರು ಹೇಳಿಲ್ಲ, ನೀನೇ ಮೆತ್ಕೊಂಡ? ಆಯ್ತಾ, ಕೊಟ್ಟಿದ್ದು ಕೆಲಸ ಮುಗೀತಾ? ಹೋಗು ಫಿನಿಶ್ ಮಾಡು. ಹೇಳೋದೇನು ವಾಪಸ್ ಇವಾಗ ಹೇಳ್ತಾ ಇದ್ದಿದ್ದು? ಇವನ್ನೆಲ್ಲ ಬರೀತೀನಿ ಅಮ್ಮ ಅಂತ ಅಂದು. ಅದಕ್ಕಿಂತ ಮುಂಚೆ ಏನು ಹೇಳಿದ್ ನೀನು ಇವಾಗ? ಇದು 4 times ಬರೀತೀನಿ, ಇದು 3 times ಬರೀತೀನಿ, ಇದು 5 times ಬರೀತೀನಿ ಅಂದೆ. ನಾನು ಎಷ್ಟು ಹಾಕ್ಕೊಟ್ಟಿದ್ದೀನಿ ಅಷ್ಟು ಫುಲ್ ಕಂಪ್ಲೀಟ್ ಆಗಬೇಕು. 20 ಪೇಜ್ ಊಟನೂ ಇಲ್ಲ, ಏನು ನಿದ್ದೆನೂ ಇಲ್ಲ. ಪಿನ್ ಪೇಜ ಮುಗಿಸ್ಬಿಟ್ಟಿದ್ದಲ್ಲ. ಆ ಪಕ್ಕದಲ್ಲಿರೋ ಬೌಲ್ ಏನದು? ಚಕ್ಕಲಿ. ಫಸ್ಟ್ ಬರೀ ಆಮೇಲೆ ತಿನ್ನುವಂತೆ. 10 ಗಂಟೆ ಆಯ್ತು, 11 ಗಂಟೆ ಆಗಲಿ ಬರೆದು ಮುಗಿಸು. ಇಷ್ಟ ತನಕ ನೀನು ನನ್ನ ಪ್ರಾಜೆಕ್ಟು ನಂದು ಅದು ಇದು ಅಂತ ಸಿಸರು ಗಮ್ಮು ಕತ್ತರಿ ಹಿಡ್ಕೊಂಡು ಕೂತಿದ್ದೆ. ಈಗ ಇಷ್ಟ ತನಕ ಆರ್ಗ್ಯೂ ಮಾಡೋ ಬದಲು ಬರೆದು ಮುಗೀತಾ. ನಾನು ಅದನ್ನು ಬರ್ದಿರೋರು ನನಗೆ ಎಷ್ಟು ಕಷ್ಟ ಇರಬೇಕು? ಹಾಂ, ಅಷ್ಟೊತ್ತಿಂದ ತಲೆನೋವು ಬಂತು. ಅಮೃತಾಂಜನ್ ಹಚ್ಕೊಂಡು ಬರೀದಿದ್ದೀನಿ ಕೂತ್ಕೊಂಡು. ಸೊ ಇವರಿಬ್ಬರ ಜೊತೆ ಆಡಿ 9:30 ಆಗೋಯ್ತು. ನೈಟ್ ಊಟಕ್ಕೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ. ಸೊ ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ನನಗೂ ತುಂಬ ಹೊಟ್ಟೆ ಹಶ್ವತ್ತಿತ್ತು. 10 ಗಂಟೆ ಆಗೋಯ್ತು. ನಾನು ಕೂಡ ಊಟ ಮಾಡಿ ಮಲ್ಗೋಣ ಅಂತ ತಿಂತಾಯಿದ್ದೀನಿ. ಇದಾಗಿತ್ತು ಕಂಪ್ಲೀಟ್ 2 ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್.